ಇಂದಿನ ಜಾಗತಿಕ ಮುಖ್ಯಾಂಶಗಳು ವರ್ಲ್ಡ್ ನ್ಯೂಸ್. 1. ಇರಾನ್ ಅಮೆರಿಕ ಸಂಘರ್ಷ F-15 ಯುದ್ಧ ವಿಮಾನ ಪತನ. ಮಧ್ಯಪ್ರಾಚ್ಯದಾಗ ಪರಿಸ್ಥಿತಿ ಬಹಳ ಗಂಭೀರ ಆಗೇತ್ರಿ. ಇರಾನ್ ದೇಶವು ಅಮೆರಿಕಾದ F-15 ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ್ದಾಗಿ ಹೇಳಿಕೊಂಡಿದೆ. ಕಳೆದ 4 ವಾರಗಳಲ್ಲಿ ಇದು 4ನೇ ವಿಮಾನ ಪತನ ಅಂತೆ. ಇದರಿಂದಾಗಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧದ ಭೀತಿ ಹೆಚ್ಚಾಗಿದ್ದು, ಜಾಗತಿಕವಾಗಿ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇದೆ. 2. ವಿಶ್ವ ಜಲ ದಿನ ವರ್ಲ್ಡ್ ವಾಟರ್ ಡೇ 2026. ಇವತ್ತು ವಿಶ್ವ ಜಲ ದಿನ. ನೀರನ್ನು ಉಳಿಸೋಣ, ಭವಿಷ್ಯ ಕಾಪಾಡೋಣ ಅನ್ನೋದು ಈ ವರ್ಷದ ಘೋಷಣೆ. ಕೆನಡಾ ಮತ್ತು ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಚರ್ಚೆ ನಡೀತಿದೆ. ನಮ್ಮ ಉತ್ತರ ಕರ್ನಾಟಕದಾಗೂ ಈ ಬಾರಿ ಬಿಸಿಲು ಹೆಚ್ಚಿದ್ದು, ನೀರನ್ನು ಮಿತವಾಗಿ ಬಳಸೋದು ಬಹಳ ಮುಖ್ಯ ಐತಿ. 3. ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕ ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್. ಇತ್ತೀಚಿನ ವರದಿಯ ಪ್ರಕಾರ ಭಯೋತ್ಪಾದನೆಯಿಂದ ಹೆಚ್ಚು ಬಾಧಿತವಾದ ದೇಶಗಳ ಪಟ್ಟಿಯಲ್ಲಿ ಪಾಕಿಸ್ತಾನ ಮೊದಲ ಸ್ಥಾನದಲ್ಲಿದೆ ಅಂತ ವರದಿಯಾಗಿದೆ. ಇದು ಅಕ್ಕಪಕ್ಕದ ದೇಶಗಳ ಭದ್ರತೆಯ ದೃಷ್ಟಿಯಿಂದ ಆತಂಕದ ವಿಷಯವಾಗಿದೆ. 4. ಕತಾರ್ನಲ್ಲಿ ಹೆಲಿಕಾಪ್ಟರ್ ಅಪಘಾತ. ಕತಾರ್ ದೇಶದಲ್ಲಿ ತಾಂತ್ರಿಕ ದೋಷದಿಂದಾಗಿ ಮಿಲಿಟರಿ ಹೆಲಿಕಾಪ್ಟರ್ ಒಂದು ಪತನವಾಗಿದೆ. ಘಟನೆಯಲ್ಲಿ ಎಷ್ಟು ಜನರಿಗೆ ಹಾನಿಯಾಗಿದೆ ಅನ್ನೋ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನೂ ಬರಬೇಕಿದೆ. 5. ಕ್ರೀಡಾಲೋಕ ಆರ್ಸೆನಲ್ ವರ್ಸಸ್ ಮ್ಯಾಂಚೆಸ್ಟರ್ ಸಿಟಿ. ಫುಟ್ಬಾಲ್ ಪ್ರೇಮಿಗಳಿಗೆ ಇವತ್ತು ದೊಡ್ಡ ಹಬ್ಬ. ಇಂಗ್ಲೆಂಡ್ನಲ್ಲಿ ನಡೆಯುತ್ತಿರುವ ಕ್ಯಾರಾಬಾವ್ ಕಪ್ ಫೈನಲ್ನಲ್ಲಿ ಆರ್ಸೆನಲ್ ಮತ್ತು ಮ್ಯಾಂಚೆಸ್ಟರ್ ಸಿಟಿ ತಂಡಗಳು ಮುಖಾಮುಖಿಯಾಗುತ್ತಿವೆ. ಉತ್ತರ ಕರ್ನಾಟಕದ ವಿಶೇಷ ಗಮನಕ್ಕೆ. ತೈಲ ಬೆಲೆ ಏರಿಕೆ. ಯುದ್ಧದ ಕಾರಣದಿಂದಾಗಿ ವಿಮಾನ ಪ್ರಯಾಣದ ದರ ಮತ್ತು ಪೆಟ್ರೋಲ್ ಬೆಲೆಯಲ್ಲಿ ಏರಿಕೆಯಾಗುವ ಲಕ್ಷಣಗಳಿವೆ. ಹವಾಮಾನ. ಉತ್ತರ ಕನ್ನಡ ಮತ್ತು ಬೆಳಗಾವಿ ಭಾಗಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಲಿದ್ದು, ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ.